ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹರಪನಗರ ಜೈಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಭೇಟಿಗೆ ಹೊರಟಿದ್ದಾರೆ ಮಾನ್ಯ ಡಿಕೆ ಶಿವಕುಮಾರ್ ಅವರು. ಈಗ ಅಂಥದ್ದೇನೀಗ ಬಹಳ ಇಂಟ್ರೆಸ್ಟಿಂಗ್ ಕಾಣಿಸ್ತಾ ಇದೆಯಲ್ಲ ಇವತ್ತಿನ ಮೂವ್ ಇದು. ಕುರ್ಚಿ ಕದನದ ಬೆನ್ನಲ್ಲೇ ಇಬ್ಬರು ಶಾಸಕರನ್ನ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಹರಪನಗರ ಜೈಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇರೋದು. ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿಯ ಭೇಟಿಗೆ ಡಿಕೆ ಶಿವಕುಮಾರ್ ಹೋಗ್ತಾ ಇರೋದು. ಜೈಲಿನಲ್ಲಿರುವಂಥ ಇಬ್ಬರು ಶಾಸಕರನ್ನ ಇವತ್ತು ಅಷ್ಟೊಂದು ಪುರುಸತ್ತಲ್ಲಿ ಹೋಗಿ ಭೇಟಿ ಮಾಡುವಂಥದ್ದು ಏನಿದು ದಿಢೀರಂತ ಬೆಳವಣಿಗೆ? ಏನೋ ನಡೀತಾ ಇದೆ. 2.5 ಗಂಟೆ ಸುಮ್ಮನೆ ಮೀಟಿಂಗ್ ಮಾಡಿಲ್ಲ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು, ಸಹೋದರರಿಬ್ಬರು ಕೂಡ. ತದನಂತರ ಬಂದು ಒಂದು ಮೆಸೇಜನ್ನು ಪಾಸ್ ಮಾಡಿದರು. ತದನಂತರ ಈಗ ಹರಪನಗರ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರನ್ನ ಶಾಸಕರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದಾರೆ. ಏನು ಆಗ್ತಾ ಇದೆ? ಸೊ ಈಗ ದಿಢೀರಂತ ಎಲ್ಲ ಬೆಳವಣಿಗೆಗಳು, ಇಷ್ಟು ದಿನ ಇಲ್ಲದೆ ಇರುವಂಥದ್ದು ಈಗ ದಿಢೀರಂತ ಶಾಸಕರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದಾರೆ ಜೈಲಿನಲ್ಲಿರುವಂತಹ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರನ್ನು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಮೂವ್. ಅವ್ರು ಯಾವುದೋ ಒಂದು ಹೋಗ್ತಾ ಇದ್ದಾರೆ ಅಂದರೆ ಏನೋ ಒಂದು ಬೆಳವಣಿಗೆ ಇರುತ್ತೆ ಅಂತಲೇ ಅರ್ಥ. ಹೊಸ ರೀತಿಯಾದಂಥ ಬೆಳವಣಿಗೆ ಕಾರಣ ಸಿಗ್ತಾ ಇದೆ ಇಲ್ಲಿ. ದಿಢೀರಂತ ಈಗ ಹರಪನಗರ ಕಡೆಗೆ ಹೋಗ್ತಾ ಇರುವಂಥದ್ದು ಇಬ್ಬರು ಶಾಸಕರನ್ನ ಭೇಟಿ ಆಗೋಕ್ಕೆ. ಈಗಾಗಲೇ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ, ಒಬ್ಬರು ದುಡ್ಡಿನ ವಿಚಾರ, ಇನ್ನೊಬ್ಬರು ಮರ್ಡರ್ ವಿಚಾರ, ಇಬ್ಬರು ಕೂಡ ಜೈಲಿನಲ್ಲಿದ್ದಾರೆ ಈಗ ಸದ್ಯಕ್ಕೆ. ಅವರನ್ನು ಭೇಟಿ ಆಗೋಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇವತ್ತು ಒಂದು ಮಾತುಗಳನ್ನು ಆಡಿದ ನಂತರ ಜೈಲ್ ಕಡೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಶಾಸಕರನ್ನ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಹೇಗೆ ವಿಶ್ಲೇಷಣೆ ಮಾಡ್ಬೋದು ಈ ಸಂದರ್ಭದಲ್ಲಿ ಇದನ್ನ? ಹಾಗೆ ನೋಡೋಕೋದ್ರೆ ಅವರು ಇಬ್ಬರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಂತ ಶಾಸಕರುಗಳು, ಅಂದ್ರೆ ವೈಯಕ್ತಿಕವಾಗಿ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ಳಬಹುದಾದಂತಹ ಶಾಸಕರುಗಳಾಗಿದ್ದಂತವರು ಬೇರೆ ಬೇರೆ ಪ್ರಕರಣದಲ್ಲಿ ಇಬ್ಬರು ಕೂಡ ಜೈಲು ಸೇರಿದ್ದಾರೆ. ಹರಪನ ಅಗ್ರಹಾರದಲ್ಲಿರುವಂತಹ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರು ಮತ್ತೆ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಕುಲಕರ್ಣಿ ಅವರು ಇಬ್ಬರು ಕೂಡ ಇವತ್ತು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಸಹಜವಾಗಿ ಅಂದ್ರೆ ಬೇರೆ ಸಮಯದಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಆಪ್ತ ಶಾಸಕರನ್ನ ಜೈಲಿನಲ್ಲಿ ಹೋಗಿ ಭೇಟಿ ಮಾಡಿದ್ರು ಅಂತ ಪರಿಗಣಿಸಬಹುದಿತ್ತು. ಆದ್ರೆ ಈ ಒಂದು ಹೀಟ್ ಅಪ್ಪರಲ್ಲಿ ಈ ಸಂದರ್ಭದಲ್ಲಿ ಹುಡ್ಕೊಂಡು ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇರುವಂತದ್ದು ಸಹಜವಾಗಿ ರಾಜಕೀಯ ದಾಳಗಳು ಎಲ್ಲಾ ಆಯಾಮಗಳಲ್ಲೂ ಉರುಳುತ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಬಣದ ಸಂಖ್ಯಾಬಲದ ಲೆಕ್ಕ ಕೌಂಟ್ ಮಾಡಕ್ ಹೊರಡೋದಾಗಿದ್ರೆ ಸಹಜವಾಗಿ ಅವೆರಡನ್ನೂ ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಕೌಂಟ್ ಮಾಡಬಹುದಾಗಿದೆ ಅಂತ ಶಾಸಕರುಗಳವರು. ಹಾಗಾಗಿ ಅವರಿಬ್ಬರು ಶಾಸಕರನ್ನ ಜೈಲಿನಲ್ಲೇ ಹೋಗಿ ಭೇಟಿ ಮಾಡುವಂತಹ ಪ್ರಯತ್ನಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಅವರನ್ನು ಓಕೆ, ಧನ್ಯವಾದಗಳು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಬೇಕಿದ್ರೆ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾರಲ್ಲ ಒಂದು ಪ್ರಶ್ನೆಗೆ, ಏನು ಎಷ್ಟು ಜನ ಹೋಗಿದ್ದಾರಪ್ಪ ಅಂತ ಕೇಳ್ತಾರೆ. ಸರ್, ಡಿ ಕೆ ಶಿವಕುಮಾರ್ ಬಣದವರು ಒಂದು ಶಾಸಕರು ಹೋಗಿದ್ದಾರಲ್ಲ ಅಂತಂದರೆ ಎಷ್ಟು ಜನ ಹೋಗಿದ್ದಾರೆ ಅಂತಾರೆ. 15 ಜನ ಅಂತಂದಾಗ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸ್ಕೊಳ್ಳುತ್ತೆ ಬಾಡಿ ಲ್ಯಾಂಗ್ವೇಜನ್ನು ನೋಡಿದಾಗ. ಯಾರ್ಯಾರು ಹೋಗಿದ್ದಾರೆ ಅಂತ ಬೇರೆ ಕೇಳುತ್ತಾರೆ. ಸೊ ಹಾಗಾಗಿ ಈಗ ಲೆಕ್ಕಾಚಾರಗಳು ಹೈಕಮಾಂಡ್ ಮುಂದೆ ಯಾರು ಎಷ್ಟು ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಬೇಕಾಗುತ್ತೆ. ಹಾಗಾಗಿ ನಂಬರ್ ಗೇಮ್ ಶುರುವಾಗುತ್ತಾ ಅಂತ ಆಗಲೇ ಹೇಳ್ತಾ ಇರೋ ರೀತಿಯಲ್ಲಿ ನವೆಂಬರ್ ಕ್ರಾಂತಿ ಹೋಗ್ಬಿಟ್ಟು ನಂಬರ್ ಕ್ರಾಂತಿ ಶುರುವಾಗುತ್ತಾ ಅಂತ.